ಯಾರಿನಿ ಮೋಹಿನಿ. ಹೌದು, ಬೆಳ್ಳಿ ವಿಚಾರಕ್ಕೆ ನೀನ್ ಯಾಕೆ ತಲೆ ಹಾಕ್ತಿದೀಯಾ? ಅವಳ ಬಗ್ಗೆ ನಾನು ಕೇಳ್ದೆ, ಇನ್ಯಾರು ಕೇಳ್ತಾರೆ? ನಿಮ್ಮೆಲ್ರಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ, ಬೆಳ್ಳಿ ನನ್ನತ್ತೆ ಮಗಳು. ಯಾರಾದ್ರೂ ಬೆಳ್ಳಿಗೆ ತೊಂದರೆ ಕೊಡ್ಬೇಕು ಅಂತ ಬಂದ್ರೆ ಅವ್ರ ಪಾಲ್ಗೆ ನಾನು ಯಮ ಆಗ್ತೀನಿ. ಅದೇನ್ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ಶಿಕ್ಷೆ ಕೊಡಬಹುದು. ಅದೇನು ಅಂತ ಮೊದಲು ಹೇಳು. ಮುತ್ತು, ಅಶೋಕಂಗೆ ಬೆಳ್ಳಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಕ್ ಹೇಳಿ. ತಪ್ಪಾಯ್ತು. ಎಲ್ರ ಮುಂದೆ ನನ್ನ ಮರ್ಯಾದೆ ತೆಗ್ದೆ ಅಲ್ಲ, ನಿನಗಿದೆ ಕಣೆ. ಇದಕ್ಕೆ ನೀನು ನಿಮ್ಮ ಅತ್ತೆ ಮಗಳು ಬೆಲೆ ತರಬೇಕಾಗುತ್ತೆ. ಹುಷಾರ್. ನಾನೇನಾದ್ರೂ ಒಂದು ಕ್ಷಣ ಮೈಮರ್ತ್ ನಿಂತ್ರೆ ಇಲ್ಲಿ ನಡೆಯೋದೇ ಬೇರೆ. ಬೆಳ್ಳಿ ವಿಷಯಕ್ಕೆ ಮತ್ತೆ ಏನಾದ್ರೂ ಬಂದ್ರೆ ಹುಷಾರ್. ಬಾ ಬೆಳ್ಳಿ. ಬೆಟ್ಟಗೌಡ, ಮುಂದೆ ಹಿಂಗಾಗ್ದಂಗೆ ನೋಡ್ಕ. ಏನು ಕದಂ ವಂಶ ಕೂಡ್ದವ್ರು ಒಬ್ಬೊಬ್ರನ್ನ ಕತ್ತರಿಸಾಕ್ಬಿಡ್ತಾರಂತೆ. ಇವ್ರ ಒಬ್ಬರೇ ಗಂಡಸರು ಊರಲ್ಲಿ. ನಾವು ಬೆಳ್ಳಿ ನನ್ನ ಅತ್ತೆ ಮಗಳು. ಅವಳು ಒಳ್ಳೇದು ಕೆಟ್ಟದೆಲ್ಲ ನಾನೇ ನೋಡ್ಕೊಳ್ಳೋದು. ಬೆಳ್ಳಿಗೆ ಒಂಚೂರ್ ನೋವಾದ್ರೂ ಯಾರನ್ನೂ ಜೀವಂತವಾಗಿ ಉಳಿಸಲ್ಲ. ಬೆಳ್ಳಿ ನನ್ನತ್ತೆ ಮಗಳು. ಯಾರಾದ್ರೂ ಬೆಳ್ಳಿಗೆ ತೊಂದರೆ ಕೊಡ್ಬೇಕು ಅಂತ ಬಂದ್ರೆ ಅವ್ರ ಪಾಲ್ಗೆ ನಾನು ಯಮ ಆಗ್ತೀನಿ. ಪುಷ್ಪ, ಏನ್ ನೀ ಮಾಡ್ತಿರೋದು? ಬಟ್ಟೆನೆಲ್ಲ ಯಾಕೆ ಹಾಕ್ತಾ ಇದೆಯಾ ಅದಕ್ಕೆ? ಅತ್ತೆ, ಸಾಕತ್ತೆ. ಈ ಊರಿನ ಸವಸ ಬೇಡ ನಮ್ಗೆ. ಈ ಊರ್ನವರು ಎಲ್ರೂ ಸಾಕಾಗಿದೆ. ನಮ್ಮೂರ್ಗೆ ಹೊಟ್ಟೋಗೋಣ ಅತ್ತೆ, ಅಲ್ಲಿ ನೆಮ್ಮದಿಯಾಗಿರೋಣ. ನಂಗೆ ಬೆಳ್ಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ ಆಗ್ತಿದೆ ಅತ್ತೆ. ಅತ್ತೆ, ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀರಾ? ನಾನಿರ್ಬೇಕಾದ್ರೆ ನೀವ್ಯಾಕೆ ಭಯ ಪಡ್ತೀರಾ? ಸಾಕಪ್ಪ, ಸಾಕು ನಿಮ್ ಸಾವಾಸ. ನಮ್ಮೋರಿದ್ದಾರೆ ಅಂತಾನೆ ಈ ಊರಿಗೆ ಬಂದ್ವಿ. ಆದ್ರೆ ಈಗ ಗೊತ್ತಾಯ್ತು ನನ್ಗೆ ನಮ್ಮೋರು ಯಾರು ಬೇರೆಯವ್ರು ಯಾರು ಅಂತ. ಪಾಪ ಬೆಳ್ಳಿ, ನಿಮ್ಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಕೆಲ್ಸದೊಳಗಿಂತ ಕಡೆಯಾಗಿ ನಿಮ್ಮ ಮನೇಲಿ ಕೆಲಸ ಮಾಡಿದ್ದಾಳೆ. ಆದ್ರೆ ನೀವೆಲ್ಲ ಮಾಡಿದ್ದೇನು? ಇವಳಿಗೆ ಕೊಲೆಗಾತಿ ಪಟ್ಟ ಕಟ್ಟಿದ್ರಿ ಅಲ್ವಾ? ಅತ್ತೆ, ನೀವಿನ್ನೂ ಆ ವಿಚಾರನೇ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ. ನಾನೇನೋ ಅವತ್ತು ಕೋಪದಲ್ಲಿ ಹೇಳ್ದೆ. ನೀವು ನೋಡಿದ್ರೆ ಅವತ್ತು ನಾನು ಆ ರೀತಿ ಮಾತಾಡಿದ ತಪ್ಪೆ. ಆ ವಿಚಾರದಿಂದ ನಿಮ್ಮ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ಆ ವಿಚಾರನ ಮನ್ಸಿಂದ ತೆಗ್ದಾಕಿ ನಾನು ಮತ್ತೆ ಆ ರೀತಿ ಮಾತಾಡಲ್ಲ. ಆದ್ರೆ ನೀವು ಮಾತಾಡಿದ್ ಸರಿನಾ ಅತ್ತೆ? ನನ್ ಮೇಲಿರೋ ಕೋಪಕ್ಕೆ ಏನು ಎತ್ತ ಅಂತ ಕೇಳ್ದೆ ಅಶೋಕನ್ ಜೊತೆ ಬೆಳ್ಳಿಗೆ ಮದ್ವೆ ಮಾಡಕ್ ಹೋಗಿದ್ರಲ್ಲ, ಇದರಿಂದ ಬೆಳ್ಳಿ ಜೀವನ ಹಾಳಾಗ್ತಿರ್ಲಿಲ್ವಾ ಅತ್ತೆ? ಈ ರೀತಿ ಏನಾದ್ರೂ ಆಗುತ್ತೆ ಅಂತಾನೆ
ನಾನು ನಿಶ್ಚಿತಾರ್ಥ ತಡೆಯೋಕ್ಕೆ ದೇವಸ್ಥಾನಕ್ಕೆ ಬಂದೆ. ಆದರೆ ನೀವು ಬಾಯಿಗೆ ಬಂದಾಗ ಬೈಕ್ ಕಳ್ಸಿದ್ರಲ್ಲ ಅತ್ತೆ. ಇನ್ನೇನು ಮಾಡು ಅಂತೀಯ ಮುತ್ತು? ಇವಳು ಮದುವೆ ಮಾಡಬೇಕು ಅಂತ ನಾನು ಎಷ್ಟು ಕನ್ಸು ಕಟ್ಕೊಂಡಿದ್ದೀನಿ. ಏನಾದರೂ ಒಂದು ಅಡ್ಡಿಯಾಗಿ ನಿಂತು ಹೋಗ್ತಾ ಇದೆ. ನೀನೊಂದ್ಸಲ ಹುಡುಗನ್ ಕರ್ಕೊಂಡು ಬಂದೆ. ಇವಳು ಆಡಿದ್ದನ್ನು ನೋಡಿ ಅವ್ನು ಮುತ್ತು ಮಾವನ್ನೇ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೋದ. ಅಶೋಕ ಒಂದು ಹುಡುಗನ್ ಕರ್ಕೊಂಡು ಬಂದ. ಅವನು ಇವಳ ಹೆಸರಿಗೆ ಇನ್ನಷ್ಟು ಮಸಿ ಬಳ್ದು ಹೋದ. ಈಗ ದಾರಿನೇ ಕಾಣದೆ ನಿಂತಿದ್ದಾಳೆ. ಇವಳಿಗೆ ಬುದ್ಧಿ ಹೇಳಬೇಕೋ ಏನು ಮಾಡಬೇಕೋ ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಇವಳು ಅವತ್ತು ನಿನ್ನನ್ನು ಹುಡ್ಕೊಂಡು ಬಂದಲ್ಲ, ಊರ್ ಜನ ಎಲ್ಲ ನಿನ್ನ ಹೆಸರು ಜೊತೆ ಇವಳ ಹೆಸರು ಸೇರಿಸಿ ಮಾತಾಡ್ತಿದ್ದಾರೆ. ನಿನ್ ಮೇಲೆ ಕೋಪಕ್ಕೆ ಹೇಳ್ತಾ ಇಲ್ಲ ಮುತ್ತು. ಬೆಳ್ಳಿ ಹೆಸರು ಹಾಳಾಗಬಾರ್ದು ಅಂತ 4 ಜನ ಇವಳು ಕಂಡ್ರೆ ಬೆಟ್ ಮಾಡಿ ತೋರಿಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಪಾಡಿಗೆ ನಮ್ಮನ್ನು ಊರಿಗೆ ಹೋಗೋಕೆ ಬಿಟ್ಬಿಡು. ನೆಮ್ಮದಿಯಾಗಿ ಹೆಂಗೋ ಬದುಕೋತೀವಿ. ಬಿಟ್ಬಿಡಪ್ಪ ಮುತ್ತು. ನೀವ್ಯಾಕತ್ತೆ ಊರು ಬಿಟ್ಟು ಹೋಗ್ಬೇಕು? ನಾನು ಮಾಯಾ ಮದುವೆ ಆಗ್ತಿರೋ ವಿಚಾರ ಬರೀ ಬೆಳ್ಳಿಗಷ್ಟೇ ಅಲ್ಲ, ಇಡೀ ಊರಿನವ್ರಿಗೆ ಗೊತ್ತು. ಹಾಗಿದ್ಮೇಲೆ ಅವಳು ಮನ್ಸು ಬದಲಾಯಿಸಿಲ್ಲ ಅಂದ್ರೆ ಹೇಗೆ ಹೇಳಿ? ಈಗಲೂ ಒಂದೇ ಒಂದು ಮಾತು ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳಿ ನಾನೇ ಮುಂದೆ ನಿಂತು ಸುತ್ತ 10 ಊರು ನೋಡ್ಬೇಕು. ಆ ರೀತಿ ಮದ್ವೆ ಮಾಡ್ತೀನಿ. ಈ ಮದ್ವೆಗೆ ಒಪ್ಪಿಗೆ ಇದೆ ಕೇಳಿಯತ್ತೆ? ಈಗ ಕೇಳಿದ್ರೆ ಮಾತಾಡದೆ ಸುಮ್ಮನೆ ಆಗ್ತಾಳೆ, ಬೈದ್ರೆ ಬೇಜಾರು ಮಾಡ್ಕೊಂಡಿರ್ತಾಳೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ಮಾವ, ನೀವು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ನಾನೊಂದು ಮಾತು ಹೇಳ. ನಿಮ್ಮಿಬ್ರು ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಮುತ್ತು ಮಾವನ್ನ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದಾಳೆ ಅಂತ ನಿಮಗೆ ಚಿಂತೆ. ಅದಕ್ಕೆ ಊರು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀರಾ, ಕರೆಕ್ಟ್ ಅಲ್ವಾ? ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಬೆಳ್ಳಿ ಪಾಪ ದಿನ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಿದ್ದಾಳೆ ಅಲ್ವಾ ಬೆಳ್ಳಿ? ಬೆಳ್ಳಿ ಏನು ತೊಂದರೆ ಇಲ್ಲದೆ ಸುಖವಾಗಿ ಬಾಳ್ಲಿ ಅಂತ ಮುತ್ತು ಮಾವ ದಿನ ಆಶಿಸ್ತಿದ್ದಾರೆ. ನೀವೆಲ್ಲರೂ ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದೀರಾ, ಆದರೆ ಅದು ಯಾವುದು ಈಡೇರ್ತಿಲ್ಲ. ಇಷ್ಟೆಲ್ಲ ತೊಂದರೆಗಳು ಸರಿ ಹೋಗ್ಬೇಕಂದ್ರೆ ಇರೋದೊಂದೇ ಒಂದು ದಾರಿ, ಅದು ನಮ್ಮ ಬೆಳ್ಳಿ ಮದುವೆ. ಮುತ್ತು ಮಾವನ್ ಮದ್ವೆ ನಡೆಯೋಕ್ಕಿಂತ ಮುಂಚೆ ನಮ್ಮ ಬೆಳ್ಳಿ ಮದ್ವೆ ನಡೆಯೋಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಅಲ್ವಾ ಅತ್ತೆ? ಬೆಳ್ಳಿ, ಈ ಮದ್ವೆ ಏನು ತೊಂದರೆ ಇಲ್ಲದೆ ನಡೆದ್ರೆ ನೀನು ಊರ್ ಬಿಟ್ಟು ಹೋಗಲ್ಲ ತಾನೆ? ಹೋಗಲ್ಲ ಅಲ್ವಾ ಅತ್ತೆ? ನನಗಿದಕ್ಕಿಂತ ಇನ್ನೇನಮ್ಮ ಬೇಕು? ಇವಳೊಂದು ಒಳ್ಳೆ ಮನೆ ಸೇರಿದ್ರೆ ಸಾಕು. ನಾ ಖಂಡಿತ ಈ ಊರು ಬಿಟ್ಟು ಹೋಗಲ್ಲ. ಅಷ್ಟೇ ಅಲ್ವಾ ಮುತ್ತು ಮಾವ? ಇವಾಗೆಲ್ಲ ನಿಮ್ಮ ಕೈಲಿದೆ. ಮಾವ, ನಿಮ್ಮ ಮದ್ವೆಕ್ಕಿಂತ ಮುಂಚೆ ಬೆಳ್ಳಿ ಮದ್ವೆನ ಮುಂದೆ ನಿಂತು ಮಾಡಿಸ್ತೀನಿ ಅಂತ ಅತ್ತೆಗೆ ಮಾತು ಕೊಡಿ. ಸರಿಯತ್ತೆ, ಬೆಳ್ಳಿಗೊಂದು ಒಳ್ಳೆ ಹುಡುಗನ ಹುಡುಕಿ ಎಲ್ಲರೂ ಒಪ್ಪುವಾಗ ಮದುವೆ ಆದ್ಮೇಲೆ ಅಷ್ಟೇ ನಾನು ಮದುವೆ ಆಗೋದು. ಅಲ್ಲಿವರೆಗೂ ನಾನು ಮದುವೆ ಆಗಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ.
ಮುತ್ತು, ನೀನೀಗ ಅಲ್ಲಿಗೆ ಹೋದ್ರೆ ಅವಳು ಈ ವಿಷಯಕ್ಕೆ ಒಪ್ಕೊಳ್ಳೋದಿಲ್ಲ ಅಪ್ಪ. ಅವಳ ಹತ್ರ ನಿಧಾನವಾಗಿ ನಾನು ಮಾತಾಡಿ ಒಪ್ಪಿಸ್ತೀನಿ. ಅವಳಿಗೆ ಹೊಂದೋ ಅಂತ ಒಂದು ಒಳ್ಳೆ ಹುಡುಗನ್ ನೋಡು. ಆದಷ್ಟು ಬೇಗ ಅವಳು ಮದುವೆ ಮಾಡಿ ಮುಗಿಸೋಣ. ಈಗ ನನಗೆ ಸಮಾಧಾನ ಆಯ್ತು ಅತ್ತೆ. ಮೊದಲು ಬೆಳ್ಳಿ ಮದುವೆ ಮಾಡಿದ್ರೇನೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದು. ಬೆಳ್ಳಿ ಮದುವೆ ಇಷ್ಟರಲ್ಲೇ ನಡೆಯುತ್ತೆ. ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ. ಸರಿನಪ್ಪ. ನಾನು ಬರ್ತೀನತ್ತೆ. ಬೆಳ್ಳಿ, ನಿನ್ನ ನಂಬಿದ್ದೆ. ನೀನ್ ಈ ತರ ಮಾಡ್ತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿನಗ್ ನನ್ನ ಮನ್ಸಲ್ಲಿ ಏನಿತ್ತು ಅಂತ ಗೊತ್ತು ತಾನೆ. ಅಂದ್ಮೇಲೆ ಯಾಕೆ ಮುದ್ದು ಮಾವನ ಹತ್ರ ಭಾಷೆ ಕೊಡಿಸ್ದೆ? ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಮುತ್ತು ಮಾವನ ಕೈಯಲ್ಲಿ ಭಾಷೆ ಕೊಡಿಸ್ದೆ. ನೋಡು, ನಿಂದು ಮುತ್ತು ಮಾವಂದು ಮದ್ವೆ ನಡಿಬೇಕು ಅಂದ್ರೆ ಇವಾಗ ಮುತ್ತು ಮಾವಂದು ಮಾಯಂದು ನಡೀತಿರೋ ಮದ್ವೆನ ನಾವು ನಿಲ್ಲಿಸ್ಬೇಕು. ಆಗ ಮಾತ್ರ ನೀನು ಅನ್ಕೊಂಡಿರೋದು ನಡೆಯೋದು. ಒಂದ್ ವೇಳೆ ಮುತ್ತು ಮಾವಂದು ಮಾಯನ ಮದ್ವೆ ಆಯ್ತು ಅಂತ ಇಟ್ಕೋ, ಆಗ ನಿಂದು ಮುತ್ತು ಮಾವನ ಮದ್ವೆ ಹೇಗಾಗುತ್ತೆ? ನಾವು ಸ್ವಲ್ಪ ಯೋಚನೆ ಮಾಡಿ ಈ ಮದ್ವೆ ನಡೀತಿರೋ ಹಾಗೆ ನೋಡ್ಕೋಬೇಕು. ನೀನು ಇದನ್ನ ಯೋಚನೆ ಮಾಡಿದ್ದಾ? ಇಲ್ಲ ತಾನೆ? ಹೀಗೆ ಸುಮ್ಮನೆ ಅಳ್ತಾ ಇರಬೇಡ ಬೆಳ್ಳಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀವಿ. ಇನ್ನೇನಿದ್ರು ನಿಂದು ಮುತ್ತು ಮಾವನ ಮದ್ವೆ ನಡಿಬೇಕು. ಹೇಗೆ ಹೇಗೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನೀನು ಹೇಗೆ ಇನ್ನೊಬ್ರನ್ನ ಮದುವೆ ಆಗಲ್ಲ ಅಂತ ಹಠ ಹಿಡ್ದಿದ್ಯೋ, ಅದ್ರ ಜೊತೆಗೆ ಮಾಯನ ಮದುವೆ ಡೇಟ್ಸ್ ಕೂಡ ಮುಂದೆ ಹೋಗ್ತಾನೆ ಇದೆ. ಇದೆರಡನ್ನೂ ಲೆಕ್ಕ ಹಾಕಿದ್ರೆ ನಿಂದು ಮುತ್ತು ಮಾವನ ಮದುವೆ ಖಂಡಿತ ಆಗೇ ಆಗುತ್ತೆ. ನಿನ್ನ ಹಿಂದೆ ಚಾಮುಂಡಿ ತಾಯಿ ಇದ್ದಾಳೆ. ನೀನು ಹೀಗೆ ಯೋಚನೆ ಮಾಡೋದನ್ನ ಬಿಟ್ಟು ಯಾವಾಗಲೂ ನಗ್ನಗ್ತಾ ಇರೋ. ನೋಡು, ನಗ್ತಾಗ ಎಷ್ಟು ಸುಂದರವಾಗಿ ಕಾಣ್ತೀಯ ಅಂತ. ಸರಿ ಬೆಳ್ಳಿ, ಮನೆಯಲ್ಲಿ ಎಲ್ಲರೂ ಕಾಯ್ತಿರ್ತಾರೆ. ನಾನು ಹೋಗಿ ಬರ್ತೀನಿ. ಹುಷಾರು. ನಿನ್ನಿಂದ ಏನು ಆಗುತ್ತೆ ಅಂತ ನಿನ್ನ ಮಾತು ಕೇಳಿ ಕೆಲಸ ಕೈ ಹಾಕ್ದೆ. ಈಗ ನೋಡು ಏನಾಯ್ತು ಅಂತ. ಎಲ್ರ ಮುಂದೆ ನನ್ನ ಮಾನ ಮರ್ಯಾದೆ ಹೋಯ್ತು. ಅಷ್ಟೇ ಅಲ್ಲ, 4 ಕಾಸು ಉಪಯೋಗ ಇಲ್ದಲೆ ಆ ಮಮತನ ಮದ್ವೆ ಆಗೋಗಾಯ್ತು. ಈಗ ಬೇರೆ ಅವಳು ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಏನಾಗ್ಬಾರ್ದಿತ್ತು ಎಲ್ಲ ಒಂದ್ ಕಡೆಯಿಂದ ನಡೀತಾ ಇದೆ. ಮಮತಾ ಎಲ್ಲ ಒಂದ್ ಮ್ಯಾಟ್ರ. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅವಳನ್ನ ಮುಗಿಸಿದ್ರೆ ಕೇಳೋಕಾದ್ರೂ ಯಾರು ಬರ್ತಾರೆ? ನಡೆದಿರೋದೇ ತಡೆಯಕ್ಕಾಗ್ತಿಲ್ಲ. ಈಗ ನೇರವಾಗಿ ಜೈಲ್ಗೆ ಹೋಗು ಅಂತಿದ್ಯಾ? ಅದೆಲ್ಲ ಆಗೋದಿಲ್ಲ. ಎಲ್ರು ಮುಂದೆ ಆ ಬೆಳ್ಳಿ ಕಾಲು ಹಿಡಿಯೋಂಗಾಯ್ತಲ್ಲ, ಇದನ್ನ ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಅದಕ್ಕೆ ಅವಳಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ತಿರೋದು. ಇಷ್ಟೆಲ್ಲ ನಡೆದ್ರು ಮುತ್ತು ಮಾವ ಬೆಳ್ಳಿನ ಜೋಪಾನ ಮಾಡ್ತಾನೆ ಇದ್ದಾರೆ. ಏನೇ ಆದ್ರೂ ಅವ್ರ ಜೊತೆ ಅವ್ರು ಇದ್ದೇ ಇರ್ತಾರೆ. ಅದನ್ನ ನೆನೆಸ್ಕೊಂಡ್ರೆ ನನ್ನ ಮೈಗೆ ಬೆಂಕಿ ಇಟ್ಟಾಗುತ್ತೆ. ಮತ್ತೆ ನಿನ್ ಮಾತು ಕೇಳ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಕೇಳಲಿಲ್ಲ ಅಂದ್ರೆ ನಿನಗೆ ನಷ್ಟ. ನಿನಗೆ ಆಸ್ತಿ ಸಿಗ್ಬೇಕು ಅಂದ್ರೆ ಮೊದಲು ಮುತ್ತು ಮಾವಂಗೂ ನನಗೂ ಮದ್ವೆ ಆಗ್ಬೇಕು. ಅದಾದ್ಮೇಲೆ ಅಷ್ಟೇ ನಿನಗೆ ಆಸ್ತಿ ಸಿಗತ್ತೆ ಅಂತ ನಿನಗೆ ನೆನಪಿದೆ ತಾನೆ? ನಂದು ಮುತ್ತು ಮಾವಂದು ಮದ್ವೆ ಒಂದಾಗ್ಲಿ, ಆಮೇಲೆ ನಿನಗೆ ಸಿಗ್ಬೇಕಾಗಿರೋ ಆಸ್ತಿಗಿಂತ 2ರಷ್ಟು ಸಿಗ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತೀನಿ. ನೀನ್ ಮಾತಾಡ್ತಿರೋದ್ ನೋಡಿದ್ರೆ ಹಗ್ಲಲ್ಲೇ ಚಂದ್ರನ್ ತೋರಿಸ್ತಿದ್ಯಾ ಅನ್ನಿಸ್ತಿದೆ. ನನ್ನ ಮಾತ್ ಮೇಲೆ ನಂಬಿಕೆ ಇಡು. ನಾನು ಕೊಟ್ಟಿರೋ ಮಾತನ್ನ ಖಂಡಿತ ಉಳಿಸ್ಕೋತೀನಿ. ಆದ್ರೆ ನೀನು ಈ ಅವಮಾನನ ಅಷ್ಟು ಈಸಿಯಾಗಿ ಮರ್ತೋಗಲ್ಲ ಅಂತ ಅನಿಸ್ತದೆ. ಆ ಬೆಳ್ಳಿ ಬೆಂಕಿಲ್ ಉರಿಯೋ ತರ ಆಗ್ಬೇಕು. ಅವಳಿಗೂ ನಂತರನೇ ಅವಮಾನ ಆಗ್ಬೇಕು. ಅವಾಗ್ಲೇ ನನಗ್ ಸಮಾಧಾನ. ನೀನ್ ಬೆಂಕಿಲ್ ಹಾಕ್ತೀಯೋ ಬಾಯ್ಲರ್ ಅಲ್ಲಿ ಹಾಕಿ ಬೇಯಿಸ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಕೊಡೋ ಹೊಡೆತಕ್ಕೆ ವಿಲ ವಿಲ ಅಂತ ಮೀನಿನ ತರ ಒದ್ದಾಡಿ ಸಾಯ್ಬೇಕು. ಇಲ್ಲ ಈ ಊರನ್ನೇ ಬಿಟ್ಟು ಹೋಗ್ಬೇಕು. ಹಾಗೆ ಮಾಡು. ಈಗ ನಮ್ಮಿಬ್ರು ಶತ್ರುನು ಒಬ್ರೆ. ಇಬ್ರು ಅಟ್ಯಾಕ್ ಮಾಡಿದ್ರೆ ಒಬ್ಬರು ಬಲೆಗಾದ್ರೂ ಬಿದ್ದೇ ಬೀಳ್ತಾಳೆ. ಮುಂದೆ ಏನ್ ಮಾಡ್ಬೇಕು ಅಂತ ನಾನು ನಿನಗೆ ಹೇಳ್ತೀನಿ.
ನೀನು ಈ ಕೆಲಸನ ಫ್ರೀಯಾಗಿ ಏನು ಮಾಡ್ತಿಲ್ಲ. ಇದರಲ್ಲಿ ನಿನಗೂ ಲಾಭ ಇದೆ ಅನ್ನೋದನ್ನ ಮರಿಬೇಡ. ಮೊದಲು ನನ್ನ ಮದುವೆ ನಡಿಬೇಕು. ಅದಕ್ಕೆ ಅಡ್ಡಿಯಾಗಿ ನಿಂತಿರೋ ಆ ಬೆಳ್ಳಿನ ಪಕ್ಕಕ್ಕೆ ತಗೊಂಬಂದು ನಿಲ್ಲಿಸ್ಬೇಕು. ಆಗ್ಲೇ ಇಷ್ಟು ದಿನ ನೀವು ಕಾಯ್ತಿರೋ ಆಸ್ತಿ ನಿಮ್ಮ ಕೈಗೆ ಸಿಗೋದು. ನೀನು ಬೆಳ್ಳಿನ ಮುಗಿಸೋ ಕಡೆ ಗಮನ ಕೊಡು. ಆಸ್ತಿನ ಹೇಗೆ ಭಾಗ ಮಾಡಿಸ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಸರಿನಾ? ಮುತ್ತು ಮಾವನ್ನ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದಾಳೆ ಅಂತ ನಿಮಗೆ ಚಿಂತೆ. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಬೆಳ್ಳಿ ಪಾಪ ದಿನ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಿದ್ದಾಳೆ. ಇಷ್ಟೆಲ್ಲ ತೊಂದರೆಗಳು ಸರಿ ಹೋಗ್ಬೇಕಂದ್ರೆ ಇರೋದೊಂದೇ ಒಂದು ದಾರಿ, ಅದು ನಮ್ಮ ಬೆಳ್ಳಿ ಮದುವೆ. ಮಾವ, ಇನ್ನ ಹಳೆ ವಿಚಾರನೇ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಮಾಯಾ, ಹಳೆ ವಿಚಾರ ಆಗಿದ್ರೆ ನಾನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಆದರೆ ಈ ವಿಚಾರ ಯಾಕೋ ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ಏನಾಯ್ತು ಮಾವ? ಅತ್ತೆ ಊರ್ ಜನ ಎಲ್ಲ ಈಗ ಮಾತಾಡ್ತಿದ್ದಾರೆ ಅಂತ ಕೇಳಿ ಬೆಳ್ಳಿ ಇಲ್ಲೇ ಇದ್ರೆ ಮದುವೆ ನಡೆಯಲ್ಲ ಅಂತ ಮನೆ ಬಿಟ್ಟು ಹೋಗೋಕೆ ನೋಡಿದ್ರು. ಅಯ್ಯೋ, ಆಮೇಲೆ ನಾನು ಮಾತಾಡಿ ಸಮಾಧಾನ ಮಾಡಿದೆ. ಸಮಾಧಾನ ಮಾಡೋ ಬರದಲ್ಲಿ ನಿನ್ನನ್ನು ಕೇಳ್ದೆ ಒಂದು ನಿರ್ಧಾರ ತಗೊಂಡೆ. ನೀನು ಬೇಜಾರು ಮಾಡ್ಕೊಳ್ತೀಯ ಅನ್ಸುತ್ತೆ. ಈ ವಿಷಯ ನಿನಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ ಮಾವ. ಅತ್ತೇನ ಇಲ್ಲೇ ಉಳಿಸ್ಕೊಳ್ಳೋಕ್ಕೆ ನನಗೆ ಬೇರೆ ದಾರಿನೇ ಸಿಗಲಿಲ್ಲ. ಅದಕ್ಕೆ ಬೆಳ್ಳಿ ಮದುವೆನ ನಾನೇ ಮುಂದೆ ನಿಂತು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಇದು ಒಳ್ಳೆ ವಿಚಾರನೇ ಅಲ್ವಾ ಮಾವ? ಇದಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅದು ಹಾಗಲ್ಲ ಮಾಯಾ, ಬೆಳ್ಳಿ ಮದುವೆ ನಡೆಸ್ಕೊಡ್ತೀನಿ. ಆದರೆ ಅವಳು ಮದುವೆ ಆಗೋವರೆಗೂ ನಾನು ಮದುವೆ ಆಗಲ್ಲ ಅಂತ ಭಾಷೆ ಕೊಟ್ಟಿದ್ದೀನಿ. ಬೆಳ್ಳಿ ಮದುವೆನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಸ್ಕೊಟ್ಟ ಮೇಲೆ ಅಷ್ಟೇ ನಮ್ಮ ಮದುವೆ. ಈಗಾಗಲೇ ಮದುವೆ ತುಂಬ ಸರಿ ಮುಂದಕ್ಕೆ ಹೋಗಿದೆ, ಈಗ ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ. ಈ ವಿಚಾರನ ನಿನಗೆ ಹೇಳೋದು, ಮನೆಯವ್ರಿಗೆ ಹೇಗೆ ತಿಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೆ ಗೊತ್ತು ಇದರಿಂದ ನಿನಗೆ ತುಂಬ ಬೇಜಾರಾಗಿರುತ್ತೆ ಅಂತ, ಆದರೆ ಏನು ಮಾಡ್ತೀಯಾ? ಪರವಾಗಿಲ್ಲ ಮಾವ, ನೀವೇನೇನು ನಿರ್ಧಾರ ತಗೊಂಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗೆ ಗೊತ್ತು. ನಿಜ ಹೇಳ್ತಿದ್ಯಾ ಮಾಯಾ? ನಿಜಾನೇ ಮಾವ. ನಿಮ್ಮ ಈ ಡಿಸಿಷನಿಂದ ನನಗೇನು ಬೇಜಾರಾಗಿಲ್ಲ. ಮೊದಲು ಬೆಳ್ಳಿ ಮದುವೆ ಮಾಡಿಸೋದಕ್ಕೆ ನನಗೂ ತುಂಬ ಖುಷಿನೇ. ಆದರೆ ಈ ಮದುವೆಗೆ ಬೆಳ್ಳಿ ಒಪ್ಕೋಬೇಕಲ್ವಾ? ನನಗೇನೋ ಅವಳು ಇನ್ನ ನಿಮ್ಮನ್ನೇ ಮದುವೆ ಆಗ್ಬೇಕು ಅನ್ನೋ ಕನಸು ಕಾಣ್ತಿದ್ದಾಳೆ ಅನ್ಸುತ್ತೆ. ಹೀಗೆಲ್ಲ ಇರುವಾಗ ಅವಳು ಮದುವೆ ಆಗ್ತಾಳ ಮಾವ? ಇಲ್ಲ ಮಾಯಾ, ಅತ್ತೆ ಬೆಳ್ಳಿನ ಒಪ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಒಪ್ಪಿಗೆ ಇದೆ ಅಂದಮೇಲೆ ನಾವು ಆರಾಮಾಗಿ ಮುಂದುವರಿಬೋದು. ಇನ್ನೇನಿದ್ರು ಬೆಳ್ಳಿಗೆ ಒಂದು ಒಳ್ಳೆ ಹುಡುಗನ ನೋಡೋದಷ್ಟೇ ನಮ್ಮ ಕೆಲಸ. ಅವಳು ಒಪ್ಕೊಂಡ್ರೆ ಜಾಮ್ ಜೂಮ್ ಅಂತ ಮದುವೆ ಮಾಡಿ ಬೇರೆಯವ್ರ ಮನೆಗೆ ಕಳಿಸ್ತಾ ಇರೋದಷ್ಟೇ. ಅವಳನ್ನ ಬೇಗ ಕಳಿಸ್ಬಿಡ್ಬೇಕು ಮಾವ. ಹಾಂ, ಅಂದ್ರೆ ಬೆಳ್ಳಿನ ಬೇಗ ಮದುವೆ ಮಾಡಿ ಕಳಿಸ್ಕೊಟ್ರೆ ಅವಳು ಸುಖವಾಗಿ ನೆಮ್ಮದಿಯಾಗಿರ್ತಾಳೆ ಅಂತ ಹೇಳ್ದೆ. ಐ ಆಮ್ ರಿಯಲಿ ಸಾರಿ ಮಾಯಾ, ನಿನ್ನ ಕೇಳಿ ನಿರ್ಧಾರ ತಗೋಬೇಕಾಗಿತ್ತು. ಪರವಾಗಿಲ್ಲ ಮಾವ, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ಎಷ್ಟೋ ಸಲ ನಮ್ಮ ಮದುವೆ ತಾಳಿ ಕಟ್ಟೋವರೆಗೂ ಹೋಗಿ ನಿಂತು ಹೋಗಿದೆ. ಈಗ ಸ್ವಲ್ಪ ಮುಂದಕ್ಕೆ ಹೋಗಿದೆ ಅಷ್ಟೇ. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕಾಗತ್ತಾ? ನೀವು ವೆಯ್ಟ್ ಮಾಡು ಅಂತ ಹೇಳಿದ್ರೆ ನಿಮಗೋಸ್ಕರ ನಾನು ಜೀವನ ಪೂರ್ತಿ ವೆಯ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ಮಾವ. ನಾನು ನಿಮ್ಮನ್ನು ಅಷ್ಟೊಂದು ಪ್ರೀತಿಸ್ತೀನಿ. ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಈಗ ನೆಮ್ಮದಿ ಆಗ್ತಾ ಇದೆ. ಎಲ್ಲಿ ಈ ವಿಚಾರ ಕೇಳಿ ಕೋಪ ಮಾಡ್ಕೊಳ್ತೀವಿ ಅಂದ್ಕೊಂಡಿದ್ದೆ. ನೀವು ಒಳ್ಳೆ ವಿಚಾರಕ್ಕೆ ಭಾಷೆ ಕೊಟ್ಟಿದ್ದೀರಾ ಅಂದಮೇಲೆ ನಾನು ಯಾಕೆ ಮಾವ ಕೋಪ ಮಾಡ್ಕೊಳ್ಳಿ? ಮಾವ, ಬೆಳ್ಳಿ ಮದುವೆನ ನೀವೇ ಮುಂದೆ ನಿಂತ್ಕೊಂಡು ನಡೆಸ್ಕೊಡ್ತೀರಾ ಅಂತ ಭಾಷೆ ಕೊಟ್ರಿ, ಓಕೆ. ಆದರೆ ಅದಾದ್ಮೇಲೆ ಅಷ್ಟೇ ನಮ್ಮ ಮದುವೆ ಅಂತ ಹೇಗೆ ತೀರ್ಮಾನಕ್ಕೆ ಬಂತು? ಹಾಗಂತ ಯಾರು ಹೇಳಿದ್ದು ಮಾವ? ಅದಾ, ಹೀಗೆ ಮಾತಾಡ್ಬೇಕಾದ್ರೆ ನಮ್ಮ ಅರಿಣಿ ಇಲ್ವಾ, ಅವಳೇ ಭಾಷೆ ಕೊಡಿ ಅಂತ ಹೇಳಿದ್ಲು. ಅದಕ್ಕೆ ಭಾಷೆ ಕೊಡಬೇಕಾಯ್ತು. ಹರಿಣಿನ ಮಾವ? ಹೌದು, ನಮ್ಮ ಅರಿಣಿನೇ. ಎಲ್ಲರೂ ಅತ್ತೆನ ಸಮಾಧಾನ ಮಾಡ್ತಾ ಇದ್ರು, ಆದರೆ ಅತ್ತೆ ಯಾರ ಮಾತು ಕೇಳ್ತಿರ್ಲಿಲ್ಲ.
ಆ ಗರಿಣಿ ವಿಚಾರ ಹೇಳಿದ್ಲು. ಅವಳೇನಾದರೂ ಹೇಳಿಲ್ಲ ಅಂದಿದ್ರೆ ಬೆಳ್ಳಿ ಆಗಲಿ ಅವ್ರ ಫ್ಯಾಮಿಲಿ ಆಗಲಿ ಇವತ್ತು ಈ ಊರಲ್ಲೇ ಇರ್ತಿರ್ಲಿಲ್ಲ. ಹರಿಣಿ ತುಂಬ ಯೋಚನೆ ಮಾಡಿ ಮಾತನ್ನ ಹೇಳಿದ್ಲು ಅನ್ಸುತ್ತೆ. ತುಂಬಾನೇ ಯೋಚನೆ ಮಾಡಿದಾಳೆ. ಸರಿ, ಮನೆ ಒಳಗೋಗೋಣ ನಡಿ. ಸರಿ ಮಾವ, ನೀವು ಮುಂದೆ ಹೋಗಿರಿ, ನಾನು ಬರ್ತೀನಿ. ಸರಿ. ಹರಿಣಿ, ನಮ್ಮ ಜೊತೆನೇ ಇದ್ದು ನಮಗೆ ಹಳ್ಳ ತೊಡ್ತಿದ್ಯಾ? ನಿನ್ ಲಿಮಿಟ್ ಮೀರಿ ನಡ್ಕೋತಿದ್ಯಾ ಅನ್ನಿಸ್ತಿದೆ. ಈ ಮನೇಲಿ ನಾನು ಹಾಕಿರೋ ಗೆರೆನ ದಾಟಿದ್ರೆ ಏನಾಗುತ್ತೆ ಅಂತ ನಿನಗೆ ಇವತ್ತು ತೋರಿಸ್ತೀನಿ, ನೋಡ್ತಿರೋ. ಮಾಯಾ, ಯಾಕೊಂಥರ ಇದೆಯಾ? ಏನಾಯ್ತು? ಈ ಮನೇಲಿ ಚೂರಿ ಹಾಕೋ ಕೆಲಸ ನಡೀತಿದೆ. ಇಲ್ಲಿ ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ. ನಮ್ಮ ಮನೆಲ್ಲ ಯಾರದು? ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ಯಲ್ಲ ನಿನ್ ಹೆಂಡತಿ. ಈ ಮನೇಲಿ ಶತ್ರುಗಳಿಗಿಂತ ಹಿತಶತ್ರುಗಳೇ ಜಾಸ್ತಿ. ಹರಿಣಿನ ಅವಳೇನು ಮಾಡಿದ್ಲು? ನಾನು ಈಗಷ್ಟೇ ಮುತ್ತು ಮಾವನ ಹತ್ರ ಮಾತಾಡ್ಸ್ಕೊಂಡು ಬರ್ತಿದ್ದೀನಿ. ಬೆಳ್ಳಿ ಮದ್ವೆನ ನಾನೇ ಮುಂದೆ ನಿಂತು ನಡ್ಸ್ಕೊಡ್ತಾ ಮಾತು ಕೊಟ್ಟಿದ್ದೀನಿ. ಬೆಳ್ಳಿ ಮದ್ವೆ ನಡ್ಸ್ಕೊಡ್ತೀನಿ, ಆದರೆ ಅವಳು ಮದುವೆ ಆಗೋವರೆಗೂ ನಾನು ಮದುವೆ ಆಗಲ್ಲ ಅಂತ ಭಾಷೆ ಕೊಟ್ಟಿದ್ದೀನಿ. ಬೆಳ್ಳಿ ಮದ್ವೆನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡ್ಸ್ಕೊಟ್ಮೇಲೆ ಅಷ್ಟೇ ನಮ್ಮ ಮದುವೆ. ಹೀಗೆ ಮಾತಾಡ್ಬೇಕಾದ್ರೆ ನಮ್ಮ ಹರಿಣಿ ಇಲ್ವಾ, ಅವಳೇ ಭಾಷೆ ಕೊಡಿ ಅಂತ ಹೇಳಿದ್ಲು. ಅದಕ್ಕೆ ಭಾಷೆ ಕೊಡಬೇಕಾಯ್ತು.